ಇವತ್ತು ರೈತಾಪಿ ಕೆಲಸ ಮಾಡೋರಿಗೆ ಹೆಣ್ಣು ಕೊಡ್ತಾ ಇಲ್ಲ ಗಂಡು ಹುಡುಗರುಗಳಿಗೆ. ಹಾಗಾಗಿ ಎಷ್ಟೋ ಜನ ರೈತಾಪಿ ಬದುಕಿಗೆ ಬರಲ್ಲ. ಆದರೆ ಸ್ವಾಮೀಜಿಗಳು ಮನಸ್ಸು ಮಾಡಿದ್ರೆ ಪರಿವರ್ತನೆ ಮಾಡ್ಬೋದು ಸಮಾಜವನ್ನು. ಯಾವ ಮಾಧ್ಯಮ ಹೇಳಿದ್ರು ಜನ ಕೇಳಲ್ಲ. ಆದರೆ ಸ್ವಾಮೀಜಿಗಳು ಒಂದು ಘೋಷಣೆಯನ್ನು ಕೊಟ್ಟರೆ ರೈತರಿಗೆ ಕೊಡಲ್ಲ ಕಣ್ರಿ, ಬೇರೆಯವ್ರು ಬೇಡ, ರೈತರ ಮಕ್ಕಳುಗಳಿಗೆ ಕೊಡಲ್ಲ. ನನಗೆ ಎಷ್ಟೋ ಜನ ಗಂಡು ಹುಡುಗರದ್ದು ಕಳಿಸ್ತಾರೆ ಮೊಬೈಲಲ್ಲಿ, ಸ್ವಾಮಿ ಇಷ್ಟೆಲ್ಲ ಮಾತಾಡ್ತಿರಲ್ಲ ನಮ್ಮ ಹುಡುಗನಿಗೆ ಒಂದು ಹೆಣ್ಣು ಹುಡುಗಿ ಕೊಡಿ. ನಾನು ಆಕಾಶವಾಣಿಯಿಂದ ನಿವೃತ್ತನಾದ್ಮೇಲೆ ಈ ಮ್ಯಾರೇಜ್ ಬ್ಯೂರೋನಾದ್ರು ಮಾಡ್ಬೋದೇನೋ ಅಂತ ಅನ್ಕೋತಾ ಇದ್ದೀನಿ. ನೋಡಿ ಒಳ್ಳೆ ಇದು. ನಾವು ಈ ವೇದಿಕೆನಲ್ಲೂ ಆ ಕೆಲಸ ಮಾಡೋ ಪ್ರಯತ್ನ ಮಾಡಿದ್ವಿ, ಆದರೂ ತುಂಬ ಜನ ಬೇಡ, ಬೇರೆ ಥರ ಆಗ್ಬಿಡುತ್ತೆ ಅಂತಂದ್ರು. ಆದರೆ ಅದಕ್ಕೆ ನಾನು ಹೇಳ್ತಾ ಇರೋದು, ತಾವೇನು ಇಲ್ಲಿ ಬಂದಿದ್ದೀರಿ ಪರಸ್ಪರ ಪರಿಚಯ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಯಾರಾದರೂ ಹುಡುಗ ಇದ್ದರೆ, ನಿಮ್ಮಲ್ಲಿ ಯಾರಾದರೂ ಹುಡುಗಿ ಇದ್ದರೆ ದಯಮಾಡಿ ಈ ಒಂದು ಚಳುವಳಿಯನ್ನು ಮುಂದುವರಿಸಿ. ಯಾಕೆಂದರೆ ವ್ಯವಸಾಯ ಉಳಿಬೇಕು, ನಮ್ಮ ಮಕ್ಕಳು ಮುಂದೆ ವ್ಯವಸಾಯ ಮಾಡಬೇಕು, ಪ್ರೀತಿಯಿಂದ ಮಾಡಬೇಕು, ನಂಬಿಕೆಯಿಂದ ಮಾಡಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಸಮಾಜವನ್ನು ಉದ್ಧಾರ ಮಾಡಬೇಕು ಅಂತ ಯಾರು ವ್ಯವಸಾಯ ಮಾಡಬೇಡಿ. ಯಾರನ್ನು ಉದ್ಧಾರ ಮಾಡ್ಕೋಬೇಕು ನಾವು ವ್ಯವಸಾಯ ಮಾಡಿ? ಅಷ್ಟೇ. ಪ್ರತಿ ದಿವಸ ಕನ್ನಡಿ ಮುಂದೆ ನಮ್ಮಂತಾನೆ ನಾವು ನೋಡ್ಕೋತೀವಿ, ಪ್ರಪಂಚ ನೋಡೋದಿಲ್ವಲ್ಲ. ನಮ್ಮನ್ನ ಉದ್ಧಾರ ಮಾಡ್ಕೊಂಡ್ರೆ ಸಾಕು. ಭಗವದ್ಗೀತೆನ ಶ್ರೀಕೃಷ್ಣ ಹೇಳ್ಬಿಟ್ಟಿದ್ದಾನೆ, ಉದ್ಧರೇತ್ ಆತ್ಮಾನಂ ಸಾಧಯೇತ್ ಅಂತ. ಹಾಗಾಗಿ ನೀವು ಯಾರನ್ನು ದೇಶ ಉದ್ಧಾರ ಮಾಡೋದು ಬೇಡ, ಮೊದಲಿಗೆ ನೀವು ಉದ್ಧಾರ ಆಗಿ, ನೀವು ಉದ್ಧಾರ